So every day we consume oil in our daily routine foods. ಯಾವುದೇ ಫುಡ್ ಪ್ರಿಪೇರ್ ಮಾಡಿದ್ರು ಕೂಡ ಅದರಲ್ಲಿ ಆಯಿಲ್ ಅನ್ನು ಯೂಸ್ ಮಾಡ್ತೀವಿ. ಹೌದಾ? ಎವ್ರಿ ಡೇ ವೆಜಿಟೇಬಲ್ ಸ್ವೀಟ್ ಮಾಡ್ತಾರೆ ಮನೆಯಲ್ಲಿ, ವೆಜಿಟೇಬಲ್ ಅಲ್ಲಿ ಆಯಿಲ್ ಯೂಸ್ ಮಾಡ್ತೀವಿ. ಸೊ ಆಯಿಲ್ ನಿಮಗೆ ಹೊರಗಡೆ ಸಿಗುತ್ತೆ, ಆಮೇಲೆ ಇಲ್ಲಿ ಕಂಪನಿಗಳಲ್ಲಿ ಕೋಲ್ಡ್ ಪ್ರೆಸ್ ಆಯಿಲ್ ಸಿಗುತ್ತೆ. ಸೊ ಹೊರಗಡೆ ಸಿಗುವಂತ ಆಯಿಲ್ ನಲ್ಲಿ ಕೆಮಿಕಲ್ಸ್ ಮಿಕ್ಸ್ ಇರ್ತವೆ. ಸೊ ಇಲ್ಲಿ ನಿಮ್ಗೆ ಏನಂತ ಹೇಳಿದ್ರೆ ಶೇಂಗಾ ತಂದು ಕೊಟ್ರೆ ಮನೆಯಿಂದ ಅವರು ಅದನ್ನ ಪ್ರೆಸ್ ಮಾಡಿ ಕೋಲ್ಡ್ ಪ್ರೆಸ್ ಮಷೀನ್ ಅಲ್ಲಿ ಹಾಕಿ ಪ್ಯೂರಿಟಿ ಆಯಿಲ್ ಅನ್ನು ತೆಗೆದು ನಿಮ್ಗೆ ಕೊಡ್ತಾರೆ. ಒಂದು ವಿಟಮಿನ್ ಇ, ನಿಮ್ಮ ಬಾಡಿಯಲ್ಲಿ ವಿಟಮಿನ್ ಇ ಏನಾದ್ರು ಕಡಿಮೆ ಇದ್ರೆ ಅದು ನಿಮ್ಗೆ ಹೆಚ್ಚು ವಿಟಮಿನ್ ಇ ಅನ್ನು ಒಳಗೊಂಡಿರುತ್ತದೆ. ಎರಡನೇದಾಗಿ ಕೊಲೆಸ್ಟ್ರಾಲ್ ಕಡಿಮೆ ಇರುತ್ತೆ. ಇದರಲ್ಲಿ ಹೊರಗಡೆ ಸಿಗುವಂತ ಫ್ರೂಟ್ ನಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ. ಕೊಲೆಸ್ಟ್ರಾಲ್ ಜಾಸ್ತಿ ಆದ್ರೆ ನಿಮ್ಗೆ ಡಿಫ್ರೆಂಟ್ ಟೈಪ್ ಆಫ್ ಡಿಸೀಸ್ ಬರ್ತವೆ. ಅದು ಹಾರ್ಟ್ ಅಟ್ಯಾಕ್ ಆಗಿರಬಹುದು, ಡಿಫ್ರೆಂಟ್ ಟೈಪ್ ಆಫ್ ಡಿಸೀಸ್ ಬರ್ತವೆ. ಆದ್ರೆ ಈ ಆಯಿಲ್ ಯೂಸ್ ಮಾಡಿ ವೇಟ್ ಗೇನ್ ಆಗಿರಬಹುದು, ಕ್ಯಾನ್ಸರ್ ಆಗಿರೋ ಬೇರೆ ಬೇರೆ ನಿಮಗೆ ಡಿಸೀಸ್ ಬರ್ತವೆ. ಆದ್ರೆ ಇದು ನೀವು ಕೊಲೆಸ್ಟ್ರಾಲ್ ಫ್ರೀ ಇರುತ್ತೆ, ಪ್ಯೂರಿಟಿ ಇರುತ್ತೆ, ಯಾವುದೇ ರೀತಿಯ ಕೆಮಿಕಲ್ ಇರುವುದಿಲ್ಲ. ಆಮೇಲೆ ಈ ಆಯಿಲ್ ನಿಮ್ಗೆ ಡಿಫ್ರೆನ್ಸ್ ಮಾಮೂಲಿರುವಂತ ಆಯಿಲ್ ಡಿಫ್ರೆನ್ಸ್. ನಮ್ಮ 10 ಕೆಜಿ ತಂದ್ರೆ 4 ಲೀಟರ್ ಎಣ್ಣೆ ಬರುತ್ತೆ. 10 ಕೆಜಿ ಶೇಂಗಾ ತಂದ್ರೆ 4 ಲೀಟರ್ ಬರುತ್ತೆ, ಆಯಿಲ್ ಬರುತ್ತೆ. ಅದರಲ್ಲಿ 6 ಕೆಜಿ ವೇಸ್ಟ್ ಬರುತ್ತೆ. 6 ಕೆಜಿ ಬರುತ್ತೆ. ಬೇಸ್ ಯು ಕ್ಯಾನ್ ಸಿ ಆ ಬೇಸಲ್ಲಿ ಬರುತ್ತೆ. ವೇಸ್ಟ್ ಬರುತ್ತೆ. 1 ಲೀಟರ್ ಬಂದು 350 ರೂಪಾಯಿ ಅವರು 161 ಲೀಟರ್ ಶೇಂಗಾ ಎಣ್ಣೆ ಕೊಡ್ತಾರೆ. ಹೆಂಗ್ ಕೊಡ್ತಾರೆ? 1 ಕೆಜಿ ಎಣ್ಣೆ ಬರ್ಬೇಕಂದ್ರೆ 2.5 ಕೆಜಿ ಶೇಂಗಾ ಬೇಕು. 2.5 ಕೆಜಿ ಶೇಂಗಾ ಇದ್ರೆ 1 ಲೀಟರ್ ಎಣ್ಣೆ. ಅರ್ಥ ಆಯ್ತಾ? 2.5 ಕೆಜಿ ಶೇಂಗಾ ಇದ್ರೆ 1 ಲೀಟರ್ ಎಣ್ಣೆ ಬರುತ್ತೆ. 2.5 ಕೆಜಿ ನೀವು ಶೇಂಗಾ ಪರ್ಚೇಸ್ ಮಾಡಿದ್ರೆ ಎಷ್ಟಾಗುತ್ತೆ? 130, 260 ಪ್ಲಸ್ ಹಾಫ್ ಕೆಜಿ ಎಷ್ಟಾಯ್ತು? 75. 320 ಶೇಂಗಾ ಪರ್ಚೇಸ್ ಮಾಡಿ 160ಗೆ ಲಾಸ್ ಮಾಡಿ ಕೊಡ್ತಾರೆ ಯಾರಾದ್ರೂ? ಅಂದ್ರೆ ಅದ್ರಲ್ಲಿ ಏನೋ ಸ್ವಲ್ಪ ಮಿಕ್ಸ್ ಇದೆ ಅಂತ ಅರ್ಥ. ಪೆಟ್ರೋಲು ಡೀಸೆಲ್ ತೆಗೆದ್ಮಾಕ 5 ಬರ್ತದೆ. 5 ಬರ್ತದೆ. ಅದು ಸಮುದ್ರದ ಚೆಲ್ಲ ಬರುತ್ತೆ. ಮನುಷ್ಯರ ಅರ್ಥ ಆಯ್ತಲ್ಲ? ಯಾಕಂದ್ರೆ ಪ್ಯೂರಿಟಿ ಇರುತ್ತೆ. ಅಲ್ಲಿ 2 to 3 ಸ್ಪೂನ್ ಯೂಸ್ ಆಗುತ್ತೆ ಎವ್ರಿ ಡೇ ವೆಜಿಟೇಬಲ್ ನಲ್ಲಿ. What is the difference between market oil and pure oil? What kind of benefits? What kind of diseases will get if you use long term? ಇದೆಲ್ಲ ಸ್ವಲ್ಪ ಸ್ಟಡಿ ಮಾಡಬೇಕು. ಪೇರೆಂಟ್ಸ್ ಕಡಿಮೆ ಮಾಡಬೇಕು. ಶೇಂಗಾ